ಗ್ರಾಮ ಪಂಚಾಯಿತಿ ಹಣ ದುರ್ಬಳಕೆ ಆರೋಪ ತನಿಖೆ ಪೂರ್ಣಗೊಳ್ಳುವವರೆಗೆ ಅನುಮತಿ ನೀಡದಂತೆ ವಕೀಲ ನಾತಿ ದೂರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯತ್ ಹಳೆಯ ಕಟ್ಟಡದ ಹೆಸರಿನಲ್ಲಿ ಸರ್ಕಾರಿ ಹಣ ದುರ್ಬಳಕೆಯಾಗಿದೆ ಎಂದು ಆರೋಪಿಸಿ ಮರು ತನಿಖೆ ಪೂರ್ಣಗೊಳ್ಳುವವರೆಗೂ ಯಾವುದೇ ಅನುಮತಿ ನೀಡಬಾರದೆಂದು ವಕೀಲ ವಿಜಯ್ ಕುಮಾರ್ ನಾಥಿಯವರು ಮನವಿ ಮಾಡಿದ್ದಾರೆ. ಈ ಸಂಬಂಧ ಅವರು ಹುಮ್ನಾಬಾದ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ, ತಹಶೀಲ್ದಾರ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ಪ್ರದೀಪ್ ಕುಮಾರ್ ದಾಧನು, ಜೆಕೆ ನ್ಯೂಸ್ ಕನ್ನಡ, ಬೀದರ್. ನಮಸ್ಕಾರ, ನಾನು ವಿಜಯ್ ಕುಮಾರ್ ನಾಥೆ, ವಕೀಲರು, ಹುಮ್ನಾಬಾದ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ದುಬಲಗುಂಡಿ. ಇವತ್ತು ಬೀದರ್ನಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಹೇಳು ಬಯಸೋದೇನೆಂದರೆ, ನಮ್ಮ ದುಬಲಗುಂಡಿ ಗ್ರಾಮದಲ್ಲಿ ಹಳೆಯ ಗ್ರಾಮ ಪಂಚಾಯತಿ ಕಟ್ಟಡವನ್ನು ತೆರವುಗೊಳಿಸುತ್ತಿರುವ ಹಿಂದಿನ PDO ರಘುನಾಥ್ರವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಗುತ್ತಿಗೆದಾರರಾದಂಥ ಗಣಪತಿಯವರು ಕೂಡಿಕೊಂಡು ಈಗಾಗಲೇ 8 ಲಕ್ಷ ರೂಪಾಯಿ ಪಂಚಾಯಿತಿಯ ಹಣವನ್ನು 2025ಕ್ಕೆ ಎತ್ತುವಳಿ ಮಾಡಿದ್ದಾರೆ. ಇದರ ಬಗ್ಗೆ ನಾನು ದೂರು ಕೊಟ್ಟಿದ್ದೀನಿ. ಆ ದೂರು ಕೊಟ್ಟ ಪ್ರಯುಕ್ತ ಇವತ್ತು ಸರಿಯಾಗಿರ್ತಕ್ಕಂಥ ಕಟ್ಟಡವನ್ನು ಕೆಡವಿ ಅದರ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಈಗಾಗಲೇ ಅದು ಕೆಲಸ ಇದ್ದೀವಿ ಅಂತೇಳಿ ತೋರಿಸ್ಕೊಂಬ ಸಲುವಾಗಿ ಆ ಬಿಲ್ಡಿಂಗ್ ಕೆಡ್ತಕ್ಕಂಥ ಕೆಲಸ ಅವ್ರು ಕೈ ಹಾಕ್ತಾ ಇದ್ದಾರೆ. ಅದು ಯಾವುದೇ ರೀತಿಯಿಂದ ಈಗಿದ್ದಂಥ ಆಡಳಿತಾಧಿಕಾರಿ ತಹಶೀಲ್ದಾರ್ ಸರ್ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪರವಾನಗಿ ಕೊಡಬಾರ್ದು. ಏಕೆಂದರೆ ಹಿಂದಿನ ಅಧ್ಯಕ್ಷರು 10 ತಿಂಗಳವರೆಗೆ ನಮ್ಮ ಸಾಮಾನ್ಯ ಸಭೆಗೆ ಕರೆದಿಲ್ಲ. ಅದರ ಬಗ್ಗೆ ದಾಖಲಾತಿಗಳು ನಮ್ಮ ಹತ್ರ ಇವೆ. ಅದರ ಸಂಬಂಧ ಅಧಿಕಾರಿಗಳಿಗೆ ನಾವೊಂದು ಈ ಮೀಡಿಯಾ ಮೂಲಕ ಹೇಳಬಯಸ್ತೇನೆ. ನಮ್ಮ ಬೀದರ್ ಜಿಲ್ಲೆಯ ಮತ್ತು ಹುಮ್ನಾಬಾದ್ ತಾಲೂಕಿನಲ್ಲಿ ಈ ಬಗ್ಗೆ ನಮ್ಮ ಮಾಜಿ ಸಚಿವರಿಗೆ ನಾನು ದೂರು ಕೊಟ್ಟಿಲ್ಲ. ನಾನು ಮೀಡಿಯಾ ಮೂಲಕ ಹೇಳೋದ್ರಂದರೆ, ಈಗಿನ ಹುಮ್ನಾಬಾದ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ದೀಪಿಕಾ ನಾಯ್ಕರ್ ಮೇಡಮ್ ಅವರು AW ಇದ್ದಾರೆ. ಅವ್ರ ಹುದ್ದೆ ಬಿಟ್ಟು ತಾಲೂಕಾ ಪಂಚಾಯತ್ EO ಹುಮ್ನಾಬಾದಾಗಿ 4 ವರ್ಷ ಆಯಿತು. ಕರ್ನಾಟಕದ ಕಾನೂನಿನಲ್ಲಿ ಒಬ್ಬ ತಾಲೂಕಾ ಅಧಿಕಾರಿಗಳು 2 ವರ್ಷ ಸೇವೆ ಸಲ್ಲಿಸಬೇಕಂತ ಒಂದು ನಿಯಮ ಇದೆ. ಅದು ಬಿಟ್ಟು BJP ಸರ್ಕಾರ ಇದ್ದಾಗ ಅವರೇ EO, ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಇವರೇ EO. ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಒಂದು ವೇಳೆ ತಾವು ನೋಡ್ಕೋಬೇಕು. ಯಾಕಂದ್ರೆ ಅವ್ರು ಆ್ಯಕ್ಚುಲಿ ಇರೋದು AW. ಅವ್ರದ್ದು ಹೇಳೋ ತಾತ್ಪರ್ಯ ಇಷ್ಟೇ. ನಾನು ಈ ಹುಮ್ನಾಬಾದ್ ತಾಲೂಕಿನಲ್ಲಿ ಮತ್ತು ದುಬಲಗುಂಡಿ ಅಂತ ಸಣ್ಣ ಉದಾಹರಣೆ ಇದೆ 8 ಲಕ್ಷ ರೂಪಾಯಿದು. ಆ 8 ಲಕ್ಷ ಹಣ ಅವ್ರು ಯಾವ ರೀತಿ ಬಚಾವ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗಿದ್ದ PDOಗಳಿಗೆ ಅದರಲ್ಲಿ ಶಾಮೀಲಿದ್ದವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಮಾಜಿ ಇಲ್ಲಿ ಸೇವೆ ಸಲ್ಲಿಸುವಂಥ ರಘುನಾಥ್ರವರು PDOರು ಮತ್ತು ಗುತ್ತಿಗೆದಾರರು, ಅದ್ರ ಜೊತೆ ಇವರು ಕೂಡ ಅದಕ್ಕೆ ಸಹಕಾರ ಮಾಡ್ತಿದ್ದಾರೋ ದೊಡ್ಡ ಅಪರಾಧ ಇದೆ. ಯಾಕಂದ್ರೆ ಸರ್ಕಾರ ರೊಕ್ಕ ವಾಪಸ್ ಕಟ್ಕೋರಿ ಅಂತ ನನ್ನ ದೂರಿದೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ರಿ ಅಂದಾಗ ಅವರಿಗೆ ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋ ಸಜೆಷನ್ ಕೊಡ್ತಾ ಇದ್ದಾರೆ. ನೀವು ಬಿಲ್ಡಿಂಗ್ ಕೆಡ್ರಿ, ಕೆಲಸ ಚಾಲೂ ಮಾಡಿರಿ ಅಂತೇಳಿ ಹೊಸ PDOಗೆ ಏನಂದ್ರೆ ಫೋನ್ ಮಾಡಿ ನಮ್ಗೆ ಯಾವುದೇ ರೀತಿ ನಾವು PDOರಿಗೂ ಹೇಳಿದ್ದೀನಿ. ಮತ್ತು ನಮ್ಮ ನಿನ್ನೆ ದಿವಸ ತಹಶೀಲ್ದಾರರಾದಂಥ ಚೌರ್ ಸರ್ ಅವರಿಗೂ ಕೂಡ ನಾನು ಅರ್ಜಿ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಪುರಾತನವಾದಂಥ ಒಂದು ಕಟ್ಟಡ ಇದೆ, ಕಟ್ಟಡ ಕೆಡಬಾರ್ದು. ಪುರಾತತ್ವ ಇಲಾಖೆಯಿಂದ ಪರವಾನಗಿ ಪಡಿಬೇಕು, ಗ್ರಾಮ ಸಭೆ ಕರೀರಿ, ಸಾರ್ವಜನಿಕರ ಒಪ್ಪಿಗೆ ಪಡೀರಿ. ಅದಕ್ಕೆ ಬಿಟ್ಟು ಇನ್ನೂ ಜಮೀನಿದೆ ಹೊರಗಡೆ, ಅದ್ರ ಹಿಂದ್ಗಡೆ ಅಲ್ಲಿ ಕಟ್ಟ್ರಿ, ನಾವು ಬೇಡ ಅನ್ನೋದಿಲ್ಲ. ನಿಯಮದ ಪ್ರಕಾರ ಈ 3 ಜನರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. ಸರ್ಕಾರ ರೊಕ್ಕ ಅದ, ಯಾರ ಅಪ್ಪನ ರೊಕ್ಕ ಅಲ್ಲ. ಆ ಸರ್ಕಾರ ರೊಕ್ಕ ನೀವು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡ್ರಿ, ಯಾವ ಕಾರಣಕ್ಕೆ ಮಾಡ್ಕೊಂಡ್ರಿ, ಅದು ಉತ್ತರ ಏನದಂದ್ರೆ ಮೀಡಿಯಾ ಮೂಲಕ ಅವ್ರಿಗೆ ಹೇಳ್ರಿ. ಮತ್ತು ನೀವು ಲಿಖಿತವಾಗಿ ಉತ್ತರ ಕೊಡ್ರಿ ಒಂದು ವೇಳೆ ನಿಮ್ಮಲ್ಲಿ ನೈತಿಕತೆ ಇದ್ರೆ. ಯಾಕಂದ್ರೆ ಆ ಸರ್ಕಾರ ರೊಕ್ಕ ನೀವು ತೆಗಬೇಕಾದ್ರೆ ಲೆಕ್ಕ ಬೇಕು. ಯಾರ ಅಪ್ಪನ ಆಸ್ತಿ ಇಲ್ಲ, ನೀವು ಆಲ್ರೆಡಿ ಸರ್ಕಾರ ರೊಕ್ಕ ನೀವು 8 ಲಕ್ಷ ರೂಪಾಯಿ ಎತ್ತುವಳಿ ಮಾಡಿದ್ರಿ. ನಿಮ್ದೆಲ್ಲ ದಾಖಲೆಗಳು ನಾನು ಕೊಟ್ಟಿದ್ದೀನಿ, ದೂರು ಕೊಟ್ಟಿದ್ದೀನಿ ಲಿಖಿತವಾಗಿ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಲೇಬೇಕು. ಒಂದು ವೇಳೆ ಕ್ರಿಮಿನಲ್ ಕೇಸ್ ಆಗಲಿಲ್ಲ ಅಂದ್ರೆ ಇದಕ್ಕೆ ನೇರ ಹೊಣೆ ತಾಲೂಕು ಪಂಚಾಯತ್ ಇವರು ಅವ್ರ ವಿರುದ್ಧ ಕೂಡ ನಾನು ದೂರು ಕೊಡಕ್ಕೆ ರೆಡಿ ಇದ್ದೀನಿ. ಯಾಕಂದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳು ಕೂಡ್ಕೊಂಡು ಪಂಚಾಯತ್ ಅಭಿವೃದ್ಧಿಗಳಿಗೆ ಬಚಾವ್ ಮಾಡಿಕೊಂಡು ಜನರ ಸರ್ಕಾರದ ಹಣ, ಜನರ ದುಡ್ಡು, ತೆರಿಗೆ ಹಣ ಈ ಥರ ಮಿಸ್ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ. ಅಂಥ ಅಧಿಕಾರಿ ಕೂಡಲೇ ಜಿಲ್ಲೆಯಿಂದ ಓಡಿಸ್ತಕ್ಕಂಥ ಕೆಲಸ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ಮತ್ತು ನಮ್ಮ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರಿಗೆ ನಾನು ಕಳಕಳಿ ಮನವಿ ಮಾಡ್ತೀನಿ. ಇಂಥ ಅಧಿಕಾರಿಯನ್ನು ಬೀದರ್ ಜಿಲ್ಲೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನಾನು ಒಂದು ದೂರು ಕೊಟ್ಟಾಗ ಅನೇಕ ಗ್ರಾಮ ಪಂಚಾಯತ್ 1 ವರ್ಷದ ಹೋರಾಟ ಮಾಡಿದಾಗ ನನ್ನ ಮೇಲೆ 2-3 ಅರ್ಜಿ ಕೊಟ್ಟಿದ್ರು. ಯಾರೋ ತಾಲೂಕು ಪಂಚಾಯತ್ ಇವರು ಏನಂತ ಕ್ರಿಮಿನಲ್ ಕೇಸ್ ಮಾಡ್ತೀನಿ ಅಂತೇಳಿ. ಯಾವುದೇ ಕಾರಣಕ್ಕೆ ನಿಮ್ಮ ಕ್ರಿಮಿನಲ್ ಕೇಸಿಗೆ ಅನಿಸ್ತಕ್ಕಂಥ ವ್ಯಕ್ತಿ ವಿಜಯ್ ಕುಮಾರ್ ನಾಥೆ ಅಲ್ಲ. ನೀವು ಯಾವ ರೀತಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಕ್ಕಂಥ ಶಕ್ತಿ, ಆ ಧೈರ್ಯ ನನ್ನ ಹತ್ರ ಇದೆ. ತಾಲೂಕು ಪಂಚಾಯತ್ ಮೇಡಮ್ಗೆ ನಾನು ಕಿವಿ ಮಾತು ಹೇಳ್ತೀನಿ.
ನಾನು ನಿಯಮದ ಪ್ರಕಾರ ನಿಯಮ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಕಾನೂನಿನ ಪ್ರಕಾರ ನೀವು ಕೆಲಸ ಮಾಡಿರಿ, ಕಾನೂನು ಪ್ರಕಾರ ನಾನು ಮಾಡ್ತೀನಿ. ನನ್ನ ವೈಯಕ್ತಿಕ ಮಾಹಿತಿ ನೀವೇನು ಕೇಳಿದ್ರಿ, ನಾನು ಆಸ್ತಿ ಘೋಷಣೆ ಮಾಡಿದ್ದು ಅದು ಲಿಖಿತವಾಗಿ ಚುನಾವಣಾ ಆಯೋಗ ಕೂಡ ನಿಮಗೊಂದು ಹಿಂಬರ ಕೊಟ್ಟಿದೆ. ಆದ್ದರಿಂದ ಯಾರದೇ ವೈಯಕ್ತಿಕ ಮಾಹಿತಿ ಕೇಳೋಕ್ಕೆ ನಿಮ್ಗೆ ಯಾವುದೂ ಅಧಿಕಾರ ಇಲ್ಲ. ನಿಮ್ಮ ಮೇಲೆ ಈಗಾಗಲೇ ತಾಲೂಕಾಬಾಜಿ ಇವರ ಮೇಲೆ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆದಂಥ ನಮ್ಮ ರಜನೀಶ್ ಮೇಡಮ್ರವರಿಗೂ ಕೂಡ ನಾನು ದೂರು ನೀಡಿದ್ದೀನಿ. ಅವರು ಅಕ್ರಮ ಆಸ್ತಿ ಮಾಡಿದ್ದಾರೆ, ಅವರು ಆದಾಯಕ್ಕಿಂತ ಆಸ್ತಿ ಹೆಚ್ಚಿಗೆ ಮಾಡಿದರ ಬಗ್ಗೆ ದೂರು ಪರಿಗಣನೆ ಹಂತದಲ್ಲಿದೆ. ಅವ್ರ ಮೇಲೆ ಕ್ರಮ ಆಗಬೇಕು. ಈ ಕೂಡಲೇ ಅವರು ಇಲ್ಲಿಂದ ವರ್ಗಾವಣೆ ಆಗಬೇಕು. ಆ 3 ಜನರ ಮೇಲೆ ಕ್ರಿಮಿನಲ್ ಪ್ರಕರಣ ಆಗಬೇಕು. ಸರ್ಕಾರಕ್ಕೆ ಒಂದು 8 ಲಕ್ಷ ರೂಪಾಯಿ ವಾಪಸ್ ಕಟ್ಟಿಸ್ಬೇಕಂತೇಳಿ ನಾನು ಆಗ್ರಹ ಇದೆ. ತಾವು ಮೀಡಿಯಾದವರು ಕೂಡ ಬಂದು ಇವತ್ತು ನನಗೆಲ್ಲ ಕರೆಗೆ ಹೋಗ್ಬಿಟ್ಟು ಬಂದಿದ್ರಿ. ತಮ್ಮೆಲ್ಲರಿಗೂ ನನ್ನ ಪರವಾಗಿ ನಮ್ಮ ದುಬಲಗುಂಡಿ ಗ್ರಾಮದ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ. ನನ್ನ ಹೆಸರು ವಿಜಯಕುಮಾರ್ ನಾಥೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.